ಸಿರಾ ಪಟ್ಟಣದಲ್ಲಿ ವಿಸ್ಮಯ ಆಸ್ಪತ್ರೆ ಯುವಕರಾದಂಥ ಡಾಕ್ಟರ್ ರಾಘವೇಂದ್ರ ಮತ್ತು ಡಾಕ್ಟರ್ ಮೇಘನ ಆ ಮಕ್ಕಳಿಬ್ಬರು ಸೇರಿ ಈ ದಿನ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ 5 ವರ್ಷ ಪೋಸ್ಟ್ ಗ್ರ್ಯಾಜುಯೇಟ್ ಆದಮೇಲೆ 5 ವರ್ಷ ಅನುಭವ ಬೆಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ನಮ್ಮ ಗ್ರಾಮಗಳಿಗೆ ನಮ್ಮ ಜನಕ್ಕೆ ಸೇವೆ ಮಾಡಬೇಕು ಅಂತ ಈ ದಿನ ಓದ್ಕೊಂಡಿರೋರೆಲ್ಲ ಅಮೇರಿಕಾ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲ ಬೆಂಗಳೂರು ಸೇರಬೇಕು ಅಂತಾರೆ. ಅಂಥದ್ದು ಅಷ್ಟು ಓದ್ಕೊಂಡು ಕೂಡ ವಿನಯದಿಂದ ಮತ್ತು ಇಲ್ಲೇ ಸೇವೆ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ. ಭಾಳ ದೊಡ್ಡ ಗುಣ ಅವ್ರದ್ದು. ಆ ಮಕ್ಕಳಿಬ್ಬರಿಗೂ ನಿಜವಾಗಿ ನಾನು ಶುಭಾಶಯ ತಿಳಿಸ್ತಾ ಇದ್ದೀನಿ. ಮಡಕ್ಸಿರ ಅಂದರೆ ಶಿವ ಇದ್ದಂಗೆ, ಸಿರ ಅಂದರೆ ಗಂಗೆ ಇದ್ದಂಗೆ. ಇಷ್ಟೊತ್ತು ಬರ್ತಾ ನೋಡಿದೆ ನಾನು, ಮೊದಲೂರು ಕೆರೆ ತುಂಬಿ ಹೋಗ್ತಾ ಐತೆ. ನಮಗೆ ಮಳೆ ಕಮ್ಮಿ, ಮಳೆ ಇಲ್ಲ. ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಬೋರ್ಗಳಲ್ಲಿ ನೀರಿದ್ದಾವೆ. ನಮ್ಗೆ ಎಲ್ಲಿಂದ ನೀರು ಬಂದವೆ ಅಂದರೆ ಇಲ್ಲಿ ಜಯಚಂದ್ರ ಗಂಗೆ ಆಗಿ ಇಲ್ಲಿಂದ ಕಳಿಸ್ತಾ ಇದ್ದಾರೆ. ಫಸ್ಟು ನಮ್ಮಣ್ಣ ಜಯಚಂದ್ರ ಅವ್ರಿಗೆ ಅವ್ರನ್ನ ಆಯ್ಕೆ ಮತ್ತು ಆಯ್ಕೆ ಮಾಡ್ತಾ ಇರೋ ಈ ಜನಕ್ಕೆ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ದಿನ ನೀರು ಸಂತೃಪ್ತಿ ಆಗಿದೆ, ರೈತರು ಸುಖವಾಗಿ ಸಂತೋಷವಾಗಿದ್ದಾರೆ. ಈಗಲೇ ಗೊತ್ತಾಯಿತು 30 ಕೆರೆ 45 ಬ್ಯಾರೇಜ್ಗಳು ತುಂಬಿದೆ. 80% ಅವ್ರು ಏನಾದರೆ ಮಾತು ಕೊಟ್ಟಿದ್ರು, SM ಕೃಷ್ಣ ಅವ್ರನ್ನ ಕರೆದ ದಿನ ಪೂಜೆ ಮಾಡಿದಾಗ ಅದರಲ್ಲಿ 80% ಮಧ್ಯದಲ್ಲಿ ಅವ್ರ ಗ್ಯಾಪ್ ಬಂತು. ಅಲ್ಲದಿದ್ರೆ ಇಷ್ಟೊತ್ತಕ್ಕೆ ಆಗೋತಾಯಿತು. ಅದು ಭಾಳ ಮುಖ್ಯವಾದ. ನಾನೊಬ್ಬ ರೈತನಾಗಿ ಫಸ್ಟ್ ಅದಕ್ಕೆ ಈ ಮಿಕ್ದವು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿಗೆ ಒಂದು 40-50 ದೊಡ್ಡ ಇಂಡಸ್ಟ್ರಿ ಬಂದಿದೆ. ಮತ್ತು ಇನ್ನೊಂದು ನ್ಯಾಷನಲ್ ಹೈವೇ 10 ವೇ ಒಂದು ಪುಣೆಯಿಂದ ಬೆಂಗಳೂರಿಗೆ ಹೋಗೋದು ಅದೊಂದು ಮಾಡ್ತಾ ಇದ್ದಾರೆ. ಅಂದರೆ ಡೆಲ್ಲಿಗೆ ಹೋಗಿ ಒಂದು ಒಳ್ಳೆಯ ಕೆಲಸ ಆಯ್ತು ಅವರು ಅಲ್ಲಿಗೆ ಹೋಗಿರೋದ್ರಿಂದ. ಅವರು ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಾಮಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಅವ್ರಿಗೆ ಸಿಗಬೇಕು. ಇದೆಲ್ಲ ಮಾಡ್ತಾರೆ. ಇದರಲ್ಲಿ ಕೂಡ ಈ ಹೆಲ್ತ್ ಬಗ್ಗೆ ನನಗೆ ತಿಳಿದಷ್ಟು ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಪ್ರೈವೇಟ್ ಆಸ್ಪತ್ರೆ ಎಲ್ಲ ಹೇಳೋದು ನಾನು, ನಿಮ್ಮ ಸಿರಾನಲ್ಲಿರೋ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಿನಿಮಮ್ 30% ನಮ್ಮ ಮಡಕ್ಸರದವ್ರು ಬರ್ತಾರೆ. ಸೊ ಇವಾಗ ಡಾಕ್ಟರ್ ರಾಘವೇಂದ್ರ ಕೂಡ ನಮ್ಮೂರವನೇ, ಮೇಘನ ನಿಮ್ಮೂರು. ಸೊ ಇಬ್ಬರು ಜೋಡಿ ಚೆನ್ನಾಗೈತೆ. ನನಗೂ ಜಯಚಂದ್ರ ಅಣ್ಣಗಿದ್ದಂಗೆ ಏನಣ್ಣ ಆ ಜೋಡಿ ಹಂಗೆ ನಡೀತಾ ಐತೆ ಕಾಂಬಿನೇಷನ್ನು. ಇದು ಯಶಸ್ವಿ ಆಗಲಿ. ಈ ದಿನ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ದಾರೆ. ಯಾವುದೇ ಆದರೂ ಒಂದು 1000 ಹೆಜ್ಜೆ ಆಗಬೇಕು ಅಂದರೆ ಫಸ್ಟ್ ಮೊದಲನೇ ಹೆಜ್ಜೆಯಿಂದ ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ. ಜಯಚಂದ್ರ ಅವರು, ನಮ್ಮ ಸ್ವಾಮೀಜಿ ಅವರು, ಇವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರದಿಂದ ಇವರು ಒಂದು ದೊಡ್ಡ ಅದನ್ನೇನಂತಾರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಾಗಬೇಕು. ಇದಕ್ಕೆ ನನ್ನ ಸ್ವಾರ್ಥ ಏನಪ್ಪ ಅಂದರೆ ಕೇವಲ ನಮ್ಮ ಚಿಕ್ಕನಪ್ಪ ಮಗ ಅಂತಲೇ ಅಲ್ಲ ನಾನು ಬಂದಿದ್ದು. ನಮ್ಮೂರವ್ರಿಗೆಲ್ಲ ಕೂಡ ಇಲ್ಲಿ ಒಂದು ಅವಕಾಶ ಸಿಗುತ್ತೆ, ಒಂದು ಈ ಆರೋಗ್ಯ ಪರವಾಗಿ ಅವ್ರಿಗೊಂದು ಚಿಕಿತ್ಸೆ ಇಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಬಂದಿದ್ದೀನಿ. ಅವ್ರಿಗೂ ಶುಭಾಶಯ ಹೇಳ್ತಾ, ನಿಮ್ಮೆಲ್ಲರಿಗೂ ಅವ್ರಿಗೆ ಸಹಕಾರ ಕೊಡ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಶಿರಾ ನಗರದಲ್ಲಿ ಡಾಕ್ಟರ್ ರಾಘವೇಂದ್ರ ಮತ್ತು ಡಾಕ್ಟರ್ ಮೇಘನ್ ಅವರ ನೂತನವಾಗಿ ವಿಸ್ಮಯ ಆಸ್ಪತ್ರೆ ಇವತ್ತು ಲೋಕಾರ್ಪಣೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು, ಕ್ಷೇತ್ರದ ಜನಪ್ರಿಯ ಶಾಸಕರು, ಡೆಲ್ಲಿಯ ವಿಶೇಷ ಪ್ರತಿನಿಧಿಗಳಾದಂಥ ಜಯಚಂದ್ರ ಅವರು, ಆಂಧ್ರ ಸರ್ಕಾರದಲ್ಲಿ ಅನೇಕ ಖಾತೆಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಹಿರಿಯ ಮುತ್ಸದ್ದಿಗಳಾಗಿ ಎಲ್ಲರಿಗೂ ಕೂಡ ಒಳಿತನ್ನು ಬಯಸುವಂಥ ಮಾಜಿ ಸಚಿವರಂಥ ರಘುವೀರ್ ರೆಡ್ಡಿರವರೇ, ಕಾಮರಾಜು ಮತ್ತು ಅವರ ದಂಪತಿಗಳ ಮೊದಲುಗೊಂಡು ಸನ್ಮಾನ್ಯ ಶಾಸಕರು ಮಾತನಾಡಿದಾಗೆ ಇವತ್ತು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ನಾವು ಡಾಕ್ಟ್ರನ್ನ ದೇವರಾಗಿ ಕಾಣ್ತೀವಿ. ಡಾಕ್ಟರ್ ಅವರ ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕಾಗತ್ತೆ.
ಇವತ್ತು ಅಲ್ಲಿ ಆಸ್ಪತ್ರೆಗಳು ಬೇಕಾದಷ್ಟು ನಮಗೆ ತುಂಬ ಸಿಗ್ತವೆ. ಅದರ ಕೈಗುಣಗಳು ಬೆರಳೆಣಿಕೆಯಷ್ಟು ಜನಗಳಲ್ಲಿ ಮಾತ್ರ ಸಾಧ್ಯ. ಅದನ್ನು ನಾವು ಡಾಕ್ಟರ್ ರಾಘವೇಂದ್ರ ಮೇಘನ್ ಅವರಲ್ಲಿ ಕಾಣ್ಬೋದಾಗುತ್ತೆ. ನಗರದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಸನ್ಮಾನ್ಯ ಜಯಚಂದ್ರ ಅವರು ಹೇಳಿದ ಹಾಗೆ ಇವತ್ತು ಶಿರ ಎಲ್ಲ ಅತಿ ವೇಗದಲ್ಲಿ ಇವತ್ತು ಬೆಳೆಯುವಂಥ ಲಕ್ಷಣವನ್ನು ಕಾಣ್ತದೆ. ಇವತ್ತು ಸನ್ಮಾನ್ಯ ಜಯಚಂದ್ರ ಅವರ ಕನಸು ಇವತ್ತೇನು ತಾಯಿ ಮಗು ಆಸ್ಪತ್ರೆ ಇರ್ಬೋದು, ಬೇರೆ ಬೇರೆ ಸ್ಟೇಡಿಯಂ ಇರ್ಬೋದು, ಅಭಿವೃದ್ಧಿ ಇರ್ಬೋದು. ನಾನು ಈ ಭಾಗದಲ್ಲಿ ಓದಬೇಕಾದಾಗ ಅಥವಾ ಹೋಗ್ಬೇಕಾದ್ರೆ ಎಕರೆಗೆ 20-30 ಸಾವಿರ ಸಿಗ್ತಾಯಿತ್ತು. ಇವತ್ತು ಬೆಂಗಳೂರಲ್ಲಿ ನಾವು ಜಾಗವನ್ನು ತೊಗೊಳ್ಬೋದು. ಇವತ್ತು ಶಿರಾದಲ್ಲಿ ನಾವು ಜಾಗ ತೊಗೊಳ್ಳಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳಿದ್ರೆ ಇವತ್ತು ಅಷ್ಟು ವೇಗದಲ್ಲಿ ಇವತ್ತು ಶಿರಾ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಇದ್ರ ಜೊತೆಗೆ ಇವತ್ತು ಒಳ್ಳೆಯ ನಿರ್ಧಾರವನ್ನು ರಾಘವೇಂದ್ರ ಮತ್ತು ಅವರ ಕುಟುಂಬ ಒಳ್ಳೆಯ ಮನಸ್ಸನ್ನು ಮಾಡಿ ಇವತ್ತೊಂದು ಆಸ್ಪತ್ರೆಯನ್ನು ತೆರೆದಿದೆ. ಯಾರೆಲ್ಲ ಬರ್ತಾರೆ ರೋಗಿಗಳನ್ನು ತನ್ನ ಮಕ್ಕಳ ರೀತಿಯಲ್ಲಿ ಲಾಲನೆ ಪಾಲನೆ ಪೋಷಣೆ ಮಾಡುವಂಥ ದೃಷ್ಟಿಯಲ್ಲಿ ಆರೋಗ್ಯವನ್ನು ಕೊಡುವಂಥದ್ದು ಒಳ್ಳೆಯ ಹೆಸರನ್ನು ಮಾಡಲಿ. ಈಗಾಗಲೇ ಎಲ್ಲರೂ ಆಶಿಸ್ದಂಗೆ ಎಲ್ಲರೂ ಹೇಳಿದಾಗೆ ಈ ಆಸ್ಪತ್ರೆ ಅವರ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ. ಹೆಚ್ಚೆಚ್ಚು ಉನ್ನತ ಮಟ್ಟಕ್ಕೆ ಈ ಆಸ್ಪತ್ರೆ ಬೆಳೀಲಿ. ವಿಸ್ಮಯ ಆಸ್ಪತ್ರೆ ಇವತ್ತು ನಾವೆಲ್ಲರೂ ಕೂಡ ಅವರ ಹಿತೈಷಿಗಳು ಮತ್ತು ಶಾಸಕರು ಸಚಿವರುಗಳೆಲ್ಲ ಬಂದು ಕೂಡ ಭಾಳ ತುಂಬು ಹೃದಯದಿಂದ ಇವತ್ತು ಈ ಆಸ್ಪತ್ರೆಯ ಲೋಕಾರ್ಪಣೆ ಮಾಡಿದ್ದಾರೆ. ಈ ಆಸ್ಪತ್ರೆಯ ನಾವೆಲ್ಲರೂ ಕೂಡ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಬಾರ್ದು, ಆದರೂ ಕೂಡ ಇವತ್ತಿನ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಅವಶ್ಯಕತೆ ಇರ್ತದೆ. ಹಾಗಾಗಿ ಬರುವಂಥ ರೋಗಿಗಳಿಗೆ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಮತ್ತು ವ್ಯವಸ್ಥೆಗಳು ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ವಿಸ್ಮಯ ಆಸ್ಪತ್ರೆಗೆ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೀನಿ. ಇವತ್ತು ಶಿರಾ ನಗರದಲ್ಲಿ ಡಾಕ್ಟರ್ ರಾಘವೇಂದ್ರ ಮತ್ತು ಡಾಕ್ಟರ್ ಮೇಘನಾ ಒಂದು ಖಾಸಗಿಯಾಗಿರ್ತಕ್ಕಂಥ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಅವರಿಬ್ಬರು ಕೂಡ ಉನ್ನತ ಶಿಕ್ಷಣವನ್ನು ಮಾಡಿ ಅನುಭವವನ್ನು ಪಡ್ಕೊಂಡು ಇವತ್ತು ಶಿರಾಕ್ಕೆ ಬಂದು ಆಸ್ಪತ್ರೆಯನ್ನು ಖಾಸಗಿಯಾಗಿ ತೆಗೆದಿದ್ದಾರೆ. ಇವತ್ತು ಶಿರಾ ಒಂದು ಮೆಡಿಕಲ್ ಹಬ್ ಆಗ್ತಾಯಿದೆ. ಅದು ಎಲ್ಲಿಂದಲೂ ಕೂಡ ನಮಗೆ ನೆರೆಹೊರೆ ತಾಲೂಕುಗಳು ಮಧುಗಿರಿ ಇರ್ಬೋದು, ಮಡಕ್ಸಿರಾ ಇರ್ಬೋದು, ಹಿರಿಯೂರು ಇರ್ಬೋದು, ಎಲ್ಲ ಕಡೆಯಿಂದಲೂ ಕೂಡ ಇವತ್ತು ನಮಗೆ ಶಿರಾಕ್ಕೆ ನಮ್ಮಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಆಕರ್ಷಣೀಯವಾಗಿ ಇವತ್ತು ಜನ ಬರ್ತಾಯಿದ್ದಾರೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಜನರಲ್ ಆಸ್ಪತ್ರೆಯಲ್ಲಿ ಬಹುತೇಕ ಇಡೀ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಎಲ್ಲೂ ಕೂಡ ಆ ರೀತಿಯಾಗಿಲ್ಲ, ಆಸ್ಪತ್ರೆಗಳು ಕೂಡ ಇದೆ. ಹಾಗಾಗಿ ಇವತ್ತು ನಾನು ಈ ಸಂದರ್ಭದಲ್ಲಿ ಅವರಿಗೆ ಖಾಸಗಿಯಾಗಿ ಮಾತಾಡ್ತಾ ಹೇಳಿದ್ದೀನಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪರಿವರ್ತನೆ ಆಗಲಿ. ಇಲ್ಲಿ ಹೊಸ ಥರವಾದಂಥ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನೀನು ಪ್ರಾಣ ಹೋಗ್ತದೆ ಅನ್ನೋವಂಥ ಸಂದರ್ಭದಲ್ಲಿ ಮೂಲಭೂತವಾಗಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ನೀವು ಅದನ್ನ ಇಟ್ಟುಕೊಂಡು ಅದಕ್ಕೆ ಸ್ಪೆಷಲೈಸೇಷನ್ ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದರ ಅವಶ್ಯಕತೆ ಶಿರಾದಲ್ಲಿ ತುಂಬ ಇದೆ. ಇವತ್ತು ಖಾಸಗಿ ಹಾಸ್ಪಿಟ್ಲ್ಗಳು ಸಾಕಷ್ಟು ಇದ್ದಾವೆ, ಒಳ್ಳೆಯ ಹೆಸರುಗಳು ಕೂಡ ಮಾಡಿದೆ. ಆದರೆ ಇದು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಾಗಿ ಪರಿವರ್ತನೆ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಕೂಡಿರ್ತಕ್ಕಂಥ ಒಂದು ಸ್ಥಳ ಇಲ್ಲಿ. ಸೊ ಇಲ್ಲಿ ತುಂಬ ಫ್ಲೋರೈಡ್ ನೀರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮೊದಲು ತುಂಬ ಇದಿತ್ತು, ಕಾಯಿಲೆಗಳು ರುಜಿನಗಳಿಗೆ ತುತ್ತಾಗ್ತಕ್ಕಂಥ ಪ್ರದೇಶ ಇದು. ಆದರೆ ಇತ್ತೀಚೆಗೆ ಹೇಮಾವತಿ ನೀರು ಬಂದಿರೋದನ್ನ ನೀರಿನಿಂದ ಆಗ್ತಕ್ಕಂಥ ರೋಗಗಳು ಕಡಿಮೆ ಆಗಿರ್ಬೋದು, ಆದರೆ ಬೇರೆ ಇನ್ನಿತರ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಜನ ಜಾಸ್ತಿನೇ ಇದ್ದರು. ಇಲ್ಲಿ ನುರಿತ ವೈದ್ಯರ ತಜ್ಞರ ಅವಶ್ಯಕತೆ ಇತ್ತು, ಅಂಥ ಒಂದು ಹಾಸ್ಪಿಟ್ಲ್ ಅವಶ್ಯಕತೆ ಇತ್ತು. ಇಂಥ ಅವಶ್ಯಕತೆ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ರಾಘವೇಂದ್ರ ಅವರು, ಮೇಘನಾರವರು ತನ್ನ ಸ್ವಂತ ಪರಿಶ್ರಮದಿಂದ ಒಂದು ಹಾಸ್ಪಿಟ್ಲನ್ನು ವಿಸ್ಮಯ ಹಾಸ್ಪಿಟ್ಲನ್ನ ಇಲ್ಲಿ ತೆರೆದಿದ್ದಾರೆ. ಈ ಒಂದು ಹಾಸ್ಪಿಟ್ಲು ಈ ಸಿರಾ ಭಾಗದ ಜನತೆಗೆ ಉಪಯುಕ್ತವಾಗಲಿ, ಇವರ ಸೇವೆ ಈ ನನಗೆ ಸಿಕ್ಕು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿ, ಇಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ರಾಘೂರವರಿಗೆ, ಮೇಘನವರಿಗೆ ಶುಭ ಆಗಲಿ ಮತ್ತು ಅಭಿನಂದನೆಗಳು.